ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಮಂಗಳವಾರದ ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಮಂಗಳವಾರ ಬೆಳಗ್ಗೆ ಎದ್ದು ರಾಗಿ ಮಾಲ್ಟನ್ನು ಮಾಡ್ತಾ ಇದ್ದೀನಿ. ರಾಗಿ ಮಾಲ್ಟ್ಗೆ ಆಳ್ವಿ ಬೀಜ ಮತ್ತು ಚಿಯಾ ಸೀಡ್ಸ್ ಎರಡನ್ನೂ ನೆನೆ ಹಾಕಿದೆ, ಅದನ್ನು ಮಿಕ್ಸ್ ಮಾಡ್ತೀನಿ. ಇನ್ನು ಚಿಯಾ ಸೀಡ್ಸ್ ಒಂದನ್ನೇ ತಗೊಳ್ಳೋದಾದರೆ ನಮ್ಮ ಮೋಷನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ ಬಾತ್ರೂಮ್ಗೆ ಹೋಗೋಕ್ಕಾಗೋದಿಲ್ಲ, ಸಿಕ್ಕಾಬಟ್ಟೆ ಮೋಷನ್ ಟೈಟ್ ಆಗಿರುತ್ತೆ, ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ. ಮೋಷನ್ ಮಾಡಬೇಕಾದ್ರೆ ಆ ಸುತ್ತ ಸ್ಕಿನ್ ಇರುತ್ತಲ್ವ, ಆ ಭಾಗ ಎಲ್ಲ ಒಡ್ಕೊಂಡು ಬ್ಲಡ್ ಬರುತ್ತೆ. ಅಂಥವ್ರು ಮಾತ್ರ ಚಿಯಾ ಸೀಡ್ಸನ್ನು ತೊಗೊಳ್ಳಿ, ತುಂಬಾ ಒಳ್ಳೆಯದು. ತುಂಬ ಹೊಟ್ಟೆಗೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅನ್ಬೋದು. ಇನ್ನು ಮೈಕೈ ನೋವು ಬರ್ತಾ ಇದೆ, ಮೂಳೆಗಳಲ್ಲಿ ಸಿಕ್ಕಾಬಟ್ಟೆ ಪೇಯ್ನ್ ಇದೆ, ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡಿದ್ರೂ ಸೊಂಟ ನೋವು, ಬೆನ್ನೋ ಬರುತ್ತೆ ಅನ್ನೋರು ಆಳ್ವಿ ಬೀಜನ ತಗೊಳ್ಳಿ. ಆ ಆಳ್ವಿ ಬೀಜ ಇದೆಯಲ್ಲ, ಮೂಳೆಗಳಿಗೆ ಮಾತ್ರ ರಾಮ ಬಾಣ, ಕಬ್ಬಿಣದ ಕಡಲೆ ಥರ, ಕಬ್ಬಿಣ ಥರ ಮಾಡುತ್ತೆ ನಮ್ಮ ದೇಹದ ಪ್ರತಿಯೊಂದು ಮೂಳೆಗಳನ್ನು ಅಂತಲೇ ಹೇಳ್ಬೋದು. ಬಾಣಂತಿಯರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ. ಇದನ್ನು ಮಾತ್ರ ಆಳ್ವಿ ಬೀಜ ಮಾತ್ರ ಅದ್ರ ಪಾಯಸ ಆಗಿರ್ಬೋದು ಅಥವಾ ಉಂಡೆಗಳಾಗಿರ್ಬೋದು, ಈ ರೀತಿ ಮಾಲ್ಟ್ಗಾಗಿರ್ಬೋದು ಸೇರಿಸಿ ಬಾಣಂತಿಯರಿಗೆ ಕುಡಿಸ್ತಾರೆ. ಇಲ್ಲ ಅಂತಂದರೆ ಅದನ್ನು ನೆನೆಸಿ ಬಿಸಿ ಹಾಲಿಗೆ ಹಾಕ್ಕೊಡ್ತಾರೆ. ಹಾಗೆಯೇ ನಾನು ಕಷಾಯ ಮಾಡ್ಕೊಂಡು ಕುಡಿದೆ. ಜೀರಿಗೆ ಮತ್ತು ಕರಿಬೇವು ಸೊಪ್ಪನ್ನು ಹಾಕಿ ಕಷಾಯ ಮಾಡ್ತಾ ಇರೋದು. ತಲೆ ಕೂದಲು ಉದುರಬಾರ್ದು, ತಲೆ ಕೂದಲು ಚೆನ್ನಾಗಿರಬೇಕು, ತಲೆ ಕೂದಲು ಸೊಂಪು ಚೆನ್ನಾಗಿ ಬೆಳಿಬೇಕು, ಅದ್ರ ಜೊತೆಗೆ ಗ್ರೇ ಹೇರ್ ಬೇಗ ಬರಬಾರ್ದು ಅನ್ನೋರು ಇದನ್ನು ಡೈಲಿ ರೊಟೀನ್ ಮಾಡ್ಕೊಳ್ಳಿ. ಜೀರಿಗೆ ಮತ್ತು ಕರಿಬೇವು ಸೊಪ್ಪು ತಿನ್ನಿ, ಇಲ್ಲಾಂದರೆ ಕಷಾಯ ಮಾಡ್ಕೊಂಡು ಕುಡೀರಿ, ತುಂಬ ಒಳ್ಳೆಯದು. ಯಾಕೆಂದರೆ ಇವಾಗ ತುಂಬ ಬೇಗನೆ ಎಲ್ಲರಿಗೂ ಗ್ರೇ ಹೇರ್ ಬರುತ್ತಲ್ವ, ಇದನ್ನು ಮಾಡಿ ಕುಡಿತಾನೇ ಇರಿ, ಪ್ರತಿದಿನವೂ ಕುಡಿತಾ ಇರಿ, ಆಯಿತಾ? ಖಂಡಿತ ತುಂಬ ಒಳ್ಳೆಯದು. ದೇಹದ ಮೇಲಿನ ಸೌಂದರ್ಯಕ್ಕಿಂತ ದೇಹದ ಒಳಗಿನ ಸೌಂದರ್ಯ ತುಂಬ ತುಂಬ ಮುಖ್ಯ ಅಂತಲೇ ಹೇಳ್ಬೋದು. ಹಾಗೆಯೇ ಇವತ್ತು ರೈಸ್ನ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕ, ಅಲ್ಯೂಮಿನಿಯಂನ ಯೂಸ್ ಮಾಡಬೇಡಿ ಅಂತೀರಾ? ಕೆಲವೊಂದು ಅಡುಗೆಗಳಿಗೆ ಅಲ್ಯೂಮಿನಿಯಂ ಯೂಸ್ ಮಾಡಲೇಬೇಕು, ನಿಮ್ಮ ಪ್ರೀತಿಯ ಒಂದು ಸಜೆಷನ್ಗೆ ಥ್ಯಾಂಕ್ ಯು. ಹಾಗೆಯೇ ಮಸೊಪ್ಪು ಮಾಡ್ತಾಯಿದ್ದೀನಿ. ಪಾಲಕು, ಸಬ್ಬಸಿಗೆ, ಮೆಂತ್ಯ, ಅದ್ರ ಜೊತೆಗೆ ಕುಯ್ಯರ್ವೆ ಸೊಪ್ಪು, ಇಷ್ಟನ್ನು ಹಾಕಿ ಮಾಡ್ತಾಯಿದ್ದೀನಿ. ಏನಾದರೂ ಚಕ್ಕೋತ ಸೊಪ್ಪು ಸಿಕ್ಕಿಲ್ಲ ಅಂತಂದರೆ, ಸಿಕ್ತು ಅಂತಂದರೆ ಯೂಸ್ ಮಾಡ್ಕೊಳ್ಳೋದು ಮರಿಬೇಡಿ. ಚಕ್ಕೋತ ಸೊಪ್ಪು ಹಾಕಿದ್ರೆ ಆ ಮಸೊಪ್ಪು ಟೇಸ್ಟೇ ಅದ್ರ ಲೆವೆಲೇ ಬೇರೆ ಇರುತ್ತೆ, ಅಷ್ಟು ಸಖತ್ತಾಗುತ್ತೆ, ಆಯಿತಾ? ಇವಾಗ ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ. ಈರುಳ್ಳಿ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿಯಾಗಿ ಹಾಕಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ, ಟೊಮೊಟೊ ಹಣ್ಣು, ಹುಣಸೆ ಹಣ್ಣು, ಸ್ವಲ್ಪ ಜೀರಿಗೆ, ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನು ಎಣ್ಣೆ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಹುಣಸೆ ಹಣ್ಣು ನಾವು ತಿನ್ನೋದಿಲ್ಲ, ನನಗೆ ಗ್ಯಾಸ್ಟ್ರಿಕ್ಕು ಅಂದರೆ ಅದೇ ಸ್ವಲ್ಪ ಹಾಕ್ಕೊಳ್ಳಿ, ಆದರೆ ಮಿಸ್ ಮಾಡಬೇಡಿ. ಸ್ವಲ್ಪ ಹಾಕಿದ್ರೆ ಟೇಸ್ಟ್ ಡಬಲ್ ಆಗಿರುತ್ತೆ. ಹುಣಸೆ ಹಣ್ಣು ಹಾಕ್ಕೊಳ್ಳಿ, ಟೊಮೊಟೊನ ಹಾಕ್ಕೊಳ್ಳಿ, ಓಕೆನಾ? ಹಾಗೆ ಮಸೂರು ದಾಲು, ತೊಗರಿಬೇಳೆ ಎರಡನ್ನೂ ತೊಳೆದುಬಿಟ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ನೀರನ್ನು ಜಾಸ್ತಿಯಾಗಿ ಹಾಕ್ಕೊತೀನಿ, ಏಕೆ ಎಲ್ಲನೂ ಹಾಕಿದ್ದೀನಲ್ವ, ಬೇಯಬೇಕಲ್ವ, ಅದಕ್ಕೆ ಸ್ವಲ್ಪ ನೀರನ್ನು ಜಾಸ್ತಿಯಾಗಿ ಹಾಕ್ಕೊಂಡು ಒಂದು 3 ವಿಸಲ್ ತಗೊಳ್ತು ಅಂದರೆ ಚೆನ್ನಾಗಿ ಕಾಳು ಸೊಪ್ಪು ಎಲ್ಲ ಬೆಂದಿರುತ್ತೆ. ನಮ್ಮ ಮನೆ ನೀರಿಗೆ, ಬೇರೆಯವ್ರ ಮನೆ ನೀರಿಗೆ ಹೆಂಗೋ ಏನೋ ಗೊತ್ತಿಲ್ಲ, ಸೊಪ್ಪು ಕಾಳು ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಅಷ್ಟರಲ್ಲಿ ಕುಕ್ಕರೆಲ್ಲ ಇಟ್ಟಾಯಿತು, ಬೇಗ ಅನ್ನ ಬಸ್ಕೊಂಬಿಡೋಣ ಅಂತ ಎಲ್ಲನೂ ಬಸ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಮಸೊಪ್ಪು ಸಾಂಬಾರು ಮಾಡೋದು ಹೇಗೆ ಅಂತಲೂ ಹೇಳ್ತೀನಿ. ಅದ್ರ ಜೊತೆಗೆ ಕೆಲವೊಂದು ವಿಚಾರಗಳು ಮಾತಾಡೋಣ ಅಂತ. ಇನ್ನೇನು ಗ್ರಹಣ ಟೈಮ್ಗಳಲ್ಲಿ ಗರ್ಭಿಣಿ ಸ್ತ್ರೀಯರು ಹೇಗಿರಬೇಕು ಅಂತಂತನೂ ಸಹ ಹೇಳ್ಬಿಡ್ತೀನಿ. ಸಾಮಾನ್ಯವಾಗಿ ಹೆಣ್ಮಕ್ಳು ಒಂದೇ ಮನೆಯಲ್ಲಿ 2 ಹೆಣ್ಮಕ್ಳು ಪ್ರೆಗ್ನೆನ್ಸಿಗಳು ಇರಬಾರ್ದು ಅಂತ ಹೇಳ್ತಾರೆ. ಇದರಿಂದ ಮಕ್ಕಳುಗಳಿಗೆ ತೊಂದರೆ ಆಗುತ್ತೆ, ಮಕ್ಕಳ ಜೀವಕ್ಕೆ ಕುತ್ತಾಗುತ್ತೆ, ಮಕ್ಕಳ ಜೀವನಕ್ಕೆ ಕುತ್ತಾಗುತ್ತೆ, ಮಕ್ಕಳು ಅಂಗವಿಕಲವಾಗಿ ಹುಡ್ತಾರೆ, ಜೀವನ ಪೂರ್ತಿ ಕಣ್ಣೀರಿಡಬೇಕಾಗುತ್ತೆ ತಂದೆ ತಾಯಿ. ಅದರಿಂದಾಗಿ ಒಂದೇ ಮನೆಯಲ್ಲಿ ಒಂದೇ ಬಾಗಿಲಲ್ಲಿ 2 ಬಸರಿಯರು ಓಡಾಡಬಾರ್ದು, ಒಂದೇ ಮನೆಯಲ್ಲಿ 2 ಬಸರಿಯರ ಇರಬಾರ್ದು. ಅದು ಅಕ್ಕ ತಂಗಿರಾಗಿರಲಿ ಅಥವಾ ಅತ್ತಿಗೆ ನಾದಿನಿರಾಗಿರಲಿ ಇರಬಾರ್ದು. ಬೆಳಗ್ಗೆ ಎದ್ದ ತಕ್ಷಣ ಇಬ್ಬರು ಒಂದೇ ಮನೆಯಲ್ಲಿ ಪ್ರೆಗ್ನೆನ್ಸಿಗಳು ಒಬ್ಬರು ಮುಖ ಒಬ್ಬರು ನೋಡಿಕೊಂಡು ಒಂದೇ ವಸ್ತ್ರದಲ್ಲಿ ಓಡಾಡಬಾರ್ದು ಅಂತ ಹೇಳ್ತಾರೆ. ಕಾರಣ ಏನಂತಂದರೆ, ಒಂದೊಂದು ಜನಗಳ ದೃಷ್ಟಿ ಇರ್ಬೋದು ಅಥವಾ ನೋಡಿದವ್ರ ಕಣ್ಣಿಗೆ ಆ ಥರ ಕಾಣಲೂಬೋದು. ಸಾಮಾನ್ಯವಾಗಿ ಇನ್ನೇನು ಪ್ರೆಗ್ನೆನ್ಸಿಗಳಿಗೆ ಏನಂತ ಹೇಳ್ತಾರೆ, ಗ್ರಹಣ ಬಂತು, ಗ್ರಹಣ ಬಂದ ತಕ್ಷಣ ಗ್ರಹಣ ಟೈಮಲ್ಲಿ ಹೇಗಿರಬೇಕು ಪ್ರೆಗ್ನೆನ್ಸಿ ಇರೋರು ಅಂತಂದರೆ, ಒಂದೇ ಒಂದು ಮಾತು ಸ್ನೇಹಿತರೆ, ಈ ಒಂದು ವಿಡಿಯೋನ ನಂಬಿಕೆ ಇರೋರು ಮಾತ್ರ ನೋಡಿ, ನಂಬಿಕೆ ಇಲ್ಲದವರು ಈ ಕಿವಿಯಿಂದ ಕೇಳಿ ಈ ಕಡೆಯಿಂದ ಬಿಟ್ಬಿಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ ವಿಡಿಯೋನ, ಆಯಿತಾ? ಸಾಮಾನ್ಯವಾಗಿ ಗ್ರಹಣ ಅಂದ ತಕ್ಷಣವೇ ಅಯ್ಯೋ ಕೆಲವ್ರಿಗೆ ಭಯ ಆಗುತ್ತೆ, ಇನ್ನು ಕೆಲವ್ರಿಗೆ ಅಯ್ಯೋ ಏನೂ ಆಗಲ್ಲ, ಗ್ರಹಣ ಅಂದ್ರೇನು, ಏನೂ ಆಗಲ್ಲ, ಸೂರ್ಯ ವೈಜ್ಞಾನಿಕವಾಗಿ ಒಂದು ಸಾಬೀತಾಗಿದೆ, ಏನೂ ತೊಂದರೆ ಇಲ್ಲ ಅಂತ ಕೆಲವ್ರು ನಂಬ್ತಾರೆ. ಅವ್ರವ್ರ ನಂಬಿಕೆಗೆ ಅವ್ರವ್ರು ಬಿಟ್ಟಿದ್ದು. ಆದರೆ ನಾನು ಹೇಳೋದು ಮಾತನ್ನೇ ಹೇಳ್ಬಿಡ್ತೀನಿ. ಪ್ರೆಗ್ನೆನ್ಸಿ ಇರೋರು ಸಾಮಾನ್ಯವಾಗಿ ಈ ಟೈಮಲ್ಲಿ ಸಾಧ್ಯವಾದಷ್ಟು ಹೊರ್ಗಡೆ ಬರ್ದಿರೋ ನೋಡ್ಕೊಳ್ಳಿ. ಅದು ಸೂರ್ಯಗ್ರಹಣ ಆಗಿರಲಿ, ಚಂದ್ರಗ್ರಹಣ ಆಗಿರಲಿ, ಆ ಒಂದು ಗ್ರಹಣದ ಕಿರಣಗಳು ಮೈಗೆ ತಾಕ್ತಿರೋ ನೋಡ್ಕೊಳ್ಳಿ. ಅದ್ರ ಜೊತೆಗೆ ಗ್ರಹಣ ಹಿಡಿಯೋದಕ್ಕೂ ಮುಂಚೆ ಊಟ ಮಾಡಿರಿ, 1-2 ಅವರ್ಸು ಊಟ ಮಾಡ್ಕೊಂಡಿರಿ.
ಅದರ ಜೊತೆಯಲ್ಲಿ ಗ್ರಹಣ ಟೈಮಲ್ಲಿ ಬಟ್ಟೆ ಒಗೆದಿರೋ ಬಟ್ಟೆಗಳನ್ನು ಮಾಮೂಲಿ ಮನುಷ್ಯರಾಗಿರಲಿ, ಗರ್ಭಿಣಿ ಸ್ತ್ರೀಯರಾಗಿರಲಿ, ಬಾಣಂತಿಯರಾಗಿರಲಿ ಯಾರು ಬಟ್ಟೆಗಳನ್ನು ಒಣಗಾಕೋದಕ್ಕೆ ಹೋಗಬೇಡಿ. ಇನ್ನು ಗ್ರಹಣ ಟೈಮಲ್ಲಿ ನೀರಿನ ತೊಟ್ಟಿ ಆಗಿರ್ಬೋದು, ಸಂಪಾಗಿರ್ಬೋದು, ಸಿಂಟೆಕ್ಸ್ ಆಗಿರ್ಬೋದು, ಮನೆಯಲ್ಲಿ ಬಿಂದಿಗೆ, ಹಂಡೆ ಏನೇ ನಾವು ನೀರಿಗೆ ಬಳಸ್ತೀವಲ್ಲ, ನೀರು ತುಂಬುವಂಥವಕ್ಕೆ ಅವಕ್ಕೆಲ್ಲವನ್ನು ದರ್ಬೆ ಹುಲ್ಲು ಹಾಕಿಡಿ. ಇದ್ರ ಜೊತೆಗೆ ಅಕ್ಕಿ ಹಿಟ್ಟು ಅಂದರೆ ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಮೈದಾ ಹಿಟ್ಟು ಈ ಎಲ್ಲದಕ್ಕೂ ದರ್ಬೆ ಹುಲ್ಲು ಹಾಕಿ, ಉಪ್ಪಿನಕಾಯಿ, ಉಪ್ಪು, ಖಾರದ ಪುಡಿ ಇವಕ್ಕೆಲ್ಲ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇವಕ್ಕೆಲ್ಲ ದರ್ಬೆ ಹುಲ್ಲನ್ನು ಹಾಕಿಡಬೇಕಾಗತ್ತೆ. ಸಾಮಾನ್ಯವಾಗಿ ಹರಿಯೋ ನೀರಿಗೆ ಕಟ್ಟಿಲ್ಲ ಅಂದಮೇಲೆ ಇವಕ್ಕೆಲ್ಲ ಹೆಂಗೆ ಕಟ್ಟಾಗುತ್ತೆ ಅಂತ ಅನ್ಬೋದು. ಆದರೆ ಹರಿಯೋ ನೀರು ಭೂಮಿಯ ಒಂದು ಗುಣ ಆ ಗ್ರಹಣವನ್ನು ಬಿದ್ದಾಗ ಆ ನೀರಿಗಾಗಿರಲಿ, ಗಾಳಿ ಆಗಿರಲಿ ಆ ಅಂಶ ಅಷ್ಟು ಸುಲಭವಾಗಿ ಸೇರೋದಿಲ್ಲ. ಆದರೆ ನಾವು ಕೂಡಿಟ್ಟಿರ್ತೀವಲ್ಲ, ಮನೆಯಲ್ಲೆಲ್ಲ ತುಂಬಿಸಿಟ್ಟಿರ್ತೀವಲ್ಲ, ಅವಕ್ಕೆ ಬೇಗ ತಾಕುತ್ತೆ. ಆ ಒಂದು ಕಿರಣಗಳಲ್ಲಿ ಬಿಡ್ತಕ್ಕಂತಹ ಆ ಕಿರಣಗಳಲ್ಲಿ ಇರತಕ್ಕಂತಹ ವಿಷದ ಒಂದು ಅಂಶ ಏನಿರುತ್ತೋ ನಾವು ತಿನ್ನೋ ಫುಡ್ ಮೇಲೆ ಪರಿಣಾಮ ಬೀರುತ್ತೆ. ನಾವು ಗ್ರಹಣ ಬಿಟ್ಟಾಗ ಅದನ್ನು ನಾವು ಯೂಸ್ ಮಾಡ್ತೀವಿ, ಅಥವಾ ಅದನ್ನು ಫುಡ್ ಏನೋ ಮಾಡಿರೋದನ್ನ ಹೊರಗಡೆ ಚೆಲ್ಲಿ ಬೇರೆದು ಮಾಡ್ಕೊಬೋದು. ಆದರೆ ಈ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಉಪ್ಪಿನಕಾಯಿಲನ್ನು ಆಚೆ ಬಿಸಾಕೋಕ್ಕಾಗುತ್ತಾ? ಆಗಲ್ಲ ಅಲ್ವಾ? ಅದು ತಿಂದಾಗ ನಮ್ಮ ಹೆಲ್ತ್ ಮೇಲೆ ಬೇರೆ ಥರ ಪರಿಣಾಮನೇ ಬೀರುತ್ತೆ. ಕೆಟ್ಟ ವಾಂತಿ ಆಗ್ಬೋದು, ಬೇದಿ ಆಗ್ಬೋದು, ಅಜೀರ್ಣ ಸಮಸ್ಯೆ ಆಗ್ಬೋದು, ಹೌದಲ್ವಾ? ಏಕೆಂದರೆ ಈ ಥರ ಎಲ್ಲ ಆಗೋದು ಬೇಡ ಅಂತಲೇ ನಾವು ದರ್ಬೆ ಹುಲ್ಲನ್ನು ಹಾಕೋದ್ರಿಂದ ಆ ಒಂದು ಕೆಟ್ಟ ಒಂದು ಅಂಶ ನಮ್ಮ ಶರೀರಕ್ಕೆ ಸೇರೋದಿಲ್ಲ ಅಂತಲೇ ಹೇಳ್ತಾರೆ. ಹೌದು ಸ್ನೇಹಿತರೆ, ಸಾಮಾನ್ಯವಾಗಿ ಗರ್ಭಿಣಿ ಸ್ತ್ರೀಯರು ಆ ಟೈಮಲ್ಲಿ ಅದು ಚಂದ್ರಗ್ರಹಣ ಆಗಿರಲಿ, ಸೂರ್ಯಗ್ರಹಣ ಆಗಿರಲಿ, ಆ ಟೈಮಲ್ಲಿ ಅಯ್ಯೋ ಫ್ರೀಯಾಗಿ ಕೂತಿದ್ದೀನಲ್ಲ ಅಂತಂದ್ಬಿಟ್ಟು ತರಕಾರಿ ಹೆಚ್ಚಿಡೋಣ, ಸೊಪ್ಪು ಹೆಚ್ಚಿಡೋಣ, ಬಟ್ಟೆ ಇದೆ ಅದನ್ನು ಸ್ವಲ್ಪ ಕಟ್ ಮಾಡೋಣ, ಅಯ್ಯೋ ತೆಂಗಿನಕಾಯಿ ಸುಲಿದಿಡೋಣ, ಈ ಚುಚ್ಚೋದು, ಕುಯ್ಯೋದು, ಕೊರೆಯೋ ಕೆಲಸನ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ. ಸಾಮಾನ್ಯವಾಗಿ ಅಂಗವಿಕಲವಾಗಿ ಹುಟ್ಟಿರುವಂತಹ ಮಕ್ಕಳುಗಳನ್ನು, ಆ ಮಕ್ಕಳಿಗಿಂತ ಹೆಚ್ಚಾಗಿ ಅವ್ರ ತಾಯಂದಿರನ್ನ ಕೇಳಿ ನೋಡಿ. ಅಯ್ಯೋ ಗ್ರಹಣ ಟೈಮಲ್ಲಿ ನಾನು ನಮ್ಮ ಅತ್ತೆ, ನಮ್ಮಮ್ಮ ಇದನ್ನು ಕೊಟ್ಬಿಟ್ಟಿದ್ರು, ತರಕಾರಿ ಎಲ್ಲ ಹೆಚ್ಚಿಡ್ತಿದ್ದೆ, ಅದಕ್ಕೆ ಗ್ರಹಣ ಟೈಮಲ್ಲಿ ಈ ಥರ ಮಾಡಿದ್ರೆ ಮಕ್ಕಳು ಹಿಂಗುಡ್ತವೆ ಅಂತ ಹೇಳ್ತಾರೆ. ಅದು ಎಷ್ಟು ಸತ್ಯನೋ ಸುಳ್ಳೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಗ್ರಹಣ ಟೈಮಲ್ಲಿ ಇದೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಇನ್ನು ಗ್ರಹಣ ಟೈಮಲ್ಲಿ ಸಾಧ್ಯವಾದಷ್ಟು ಒಂದು ಬಟ್ಟೆಗೆ ಏನು ಮಾಡಿ, ಒಂದು ಒಣಮೆಣಸಿನ್ಕಾಯಿ ತೊಗೊಳ್ಳಿ, ತೊಟ್ಟಿ ಇರುವಂಥ ಒಣಮೆಣಸಿನ್ಕಾಯಿ, ಅದ್ರ ಜೊತೆಗೆ ಒಂದು ಇಜ್ಜಲು, ಆಯಿತಾ? ಹಾಗೆಯೇ ಚುಚ್ಚಬಾರ್ದು, ಚುಚ್ಚೋದು ತುಂಬ ನೋವಾಗೋದು. ಈಗ ಒಂದು ಕಬ್ಬಿಣ ಚೂರು ತೊಗೊಳ್ಳಿ, ಚುಚ್ಚಬಾರ್ದು, ತುಂಬ ಚೂಪಿರಬಾರ್ದು, ಯಾಕೆಂದರೆ ಅದು ಕಟ್ಟಿ ಸೊಂಟಕ್ಕೆ ಕಟ್ಟಿದಾಗ ಚುಚ್ಚಿಬಿಟ್ರೆ ಏನು ಮಾಡ್ತೀರಾ? ಹಾಗಾಗಿ ಯಾವುದೇ ಕಾರಣಕ್ಕೂ ಮೊಂಡಾಗಿರುವಂಥ ಯಾವ್ದಾದ್ರು ಕಬ್ಬಿಣದ ಚೂರನ್ನು ತೊಗೊಂಡು ಎಲ್ಲವನ್ನು ಅದು ಒಂದು ಬಟ್ಟೆಗೆ ಹಾಕಿ ಅದನ್ನು ಸೊಂಟಕ್ಕೆ ಕಟ್ಟಿ. ಇದನ್ನು ಕಟ್ಟೋದ್ರಿಂದನೂ ಸಹ ಗ್ರಹಣ ತಾಕೋದಿಲ್ಲ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ಚಂದ್ರಗ್ರಹಣ ಪವರ್ಫುಲ್ ಇಲ್ಲ, ಇನ್ನು ಕೆಲವರು ಸೂರ್ಯಗ್ರಹಣ ಮಾತ್ರ ಪವರ್ಫುಲ್ಲು ಅಂತಾರೆ. ಗ್ರಹಣ ಅಂದಮೇಲೆ ಎಲ್ಲ ಒಂದೇ. ಗ್ರಹಣ ಅನ್ನೋದು ಎಲ್ಲ ರಾಶಿಗಳ ಮೇಲೂ ಪರಿಣಾಮ ಬೀರುತ್ತೆ ಅಂತಲೇ ಹೇಳ್ತೀನಿ, ಆಯಿತಾ? ಬನ್ನಿ, ಸೊಪ್ಪು ಎಲ್ಲ ಕಾಳೆಲ್ಲ ಬೆಂದಿದೆ, ಇವಾಗ ಕಟ್ಟನ್ನು ಬಸ್ಕೋತೀನಿ. ಸೊಪ್ಪು ಕಾಳನ್ನು ಚೆನ್ನಾಗಿ ಮಂತಲ್ಲಿ ಮಸ್ಕೋತೀನಿ. ಈ ಕಟ್ಟಿಗೆ ಒಗ್ಗರಣೆ ಕೊಟ್ಕೊಂಡು ರಸಮ್ ಥರ ಮಾಡ್ಕೋಬೋದು. ನಾನಿಲ್ಲಿ ರಸಮ್ ಥರ ಮಾಡ್ತಾಯಿಲ್ಲ. ಎಲ್ಲ ಮಸ್ಕೊಂಡಾದಮೇಲೆ ಆ ಕಟ್ಟನ್ನು ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ನಮ್ಮ ಗಟ್ಟಿಯ ತೆಳು ಎಷ್ಟು ಅದಕ್ಕೆ ಬೇಕೋ ಅಷ್ಟಕ್ಕೆ ಆ ಸಾಂಬಾರನ್ನು ಹೆಚ್ಚಿಸ್ಕೊಳ್ತೀನಿ. ನೀವು ಮಸಿಯೋಕ್ಕೆ ಆಗೋದಿಲ್ಲ ನನಗೆ, ಮಿಕ್ಸಿಗೆ ಹಾಕ್ತೀನಿ ನಾನು ಅಂತಂದರೆ ಮಿಕ್ಸಿಗೆ ಹಾಕಿ ತುಂಬ ನೈಸಾಗಿ ರುಬ್ಬಾರ್ದು. ಆನ್ ಆ್ಯಂಡ್ ಆಫು, ಹಿಂಗೆ ಬಟನ್ ಹಿಂಗೆ ಅಂದ ತಕ್ಷಣ ಹಿಂಗೆ ಆನ್ ಮಾಡಿಬಿಟ್ಟು ತಕ್ಷಣವೇ ಆಫ್ ಮಾಡಬೇಕು. ಹಂಗಿದ್ರೆ ಮಾತ್ರ ಮಿಕ್ಸಿಗೆ ಹಾಕಿ. ತುಂಬ ನೈಸಾಗಿ ರುಬ್ಬಿಟ್ರೂ ಚೆನ್ನಾಗಿ ಆಗೋದಿಲ್ಲ. ಆನ್ ಆ್ಯಂಡ್ ಆಫಲ್ಲೇ ಮಾಡಿಕೊಂಡು ಅದನ್ನು ಚೆನ್ನಾಗಿ ನೈಸಾಗಿ ರುಬ್ದಿರ ತರಿಯಾಗಿ ರುಬ್ಕೊಂಡು ಮಾಡಿಕೊಂಡ್ರೇ ಚೆಂದ ಈ ಮಸೊಪ್ಪು, ಆಯಿತಾ? ಇವಾಗ ಗಟ್ಟಿ ತೆಳು ನೋಡಿಕೊಂಡು ಹೆಚ್ಚಿಸ್ಕೊಂಡು ಇದಕ್ಕೆ ಈರುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಬೆಳ್ಳುಳ್ಳಿನ ಜಾಸ್ತಿ ಕೊಟ್ಟಿದ್ದೀನಿ ಒಗ್ಗರಣೆಗೂ. ಬೇಯಕ್ಕೂ ಸಹ ಬೆಳ್ಳುಳ್ಳಿನ ಜಾಸ್ತಿಗೆ ಹಾಕಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೋತೀನಿ. ಹಿಂಗನ್ನು ಮಿಸ್ ಮಾಡ್ದಿರ ಹಾಕಿ, ಆ ಟೇಸ್ಟ್ ಚೆನ್ನಾಗಿರುತ್ತೆ. ಬೇಕಂದರೆ ಬೆಲ್ಲ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಏನಾದರೂ ಸಾಂಬಾರುಗಳಿಗೆ ಬೆಲ್ಲ ಹಾಕಿದ್ರೆ ಊಟ ಮಾಡೋದಿಲ್ಲ, ಹಾಗಾಗಿ ಬೆಲ್ಲ ಹಾಕಿಲ್ಲ. ಬೆಲ್ಲ ಹಾಕಿದ್ರೂ ಮಸೊಪ್ಪಿಗೆ ಮಾತ್ರ ಸೂಪರಾಗುತ್ತೆ. ಖಂಡಿತ ಮಿಸ್ ಮಾಡ್ದಿರ ಹಾಕ್ಕೊಳ್ಳಿ. ಚಕ್ಕೋತ ಸೊಪ್ಪೇನಾರ ಸಿಕ್ತು ಅಂತಂದರೆ ಮಸೊಪ್ಪು ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಇಲ್ಲ ನನಗೆ 2 ಥರ ಸೊಪ್ಪಿದೆ ಅದರ ಮಾಡ್ಕೊಬೋದಂದ್ರೂ ಮಾಡ್ಬೋದು, ಆಯಿತಾ? ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಆ ಥರ ಮಾಡ್ಕೊಳ್ಳಿ. ಬನ್ನಿ ಈಗ ಗ್ರಹಣದ ಬಗ್ಗೆ ಮಾತಾಡ್ಬಿಡೋಣ. ಇವಾಗ ಗ್ರಹಣ ಟೈಮಲ್ಲಿ ಆ ಥರ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಮಹಾಲಯ ಅಮಾವಾಸ್ಯೆ ಬಂತು. ಪ್ರತಿಯೊಬ್ಬರು ಮನುಷ್ಯರು ಸ್ವಲ್ಪ ಎಚ್ಚರಿಕೆ ಆಗಿರಿ. ಈಗ 7ನೇ ತಾರೀಕು ಹುಣ್ಣಿಮೆ ಬರ್ತಾ ಇದೆ. ಹುಣ್ಣಿಮೆ ಆಗಿ ಒಂದು 15 ದಿವಸ ಸ್ವಲ್ಪ ಸಾವು ನೋವುಗಳು, ಸಂಕಷ್ಟಗಳು, ಆಕ್ಸಿಡೆಂಟ್ಗಳು, ಅಪಘಾತಗಳು, ಅವಘಡಗಳು ಜಾಸ್ತಿ ಆಗುತ್ತೆ.
ಅಪಘಾತ ಅಂದ ತಕ್ಷಣನೇ ಅದು ಬಸ್ಸಿಂದನೇ, ಲಾರಿಯಿಂದನೇ, ಕಾರಿಂದನೇ, ಸ್ಕೂಟ್ರಿಂದನೇ ಆಗಬೇಕು ಅಂತಿಲ್ಲ. ಯಾವ ಕಡೆಯಿಂದ ಬೇಕಾದ್ರೂ ಆಗ್ಬೋದು. ನಡ್ಕೊಂಡು ಹೋಗ್ತಾ ಇದ್ದಂಗೆನೆ ಇದ್ದಕ್ಕಿದ್ದಂಗೆ ತಲೆ ಮೇಲೆ ಒಂದು ಮರದ ತುಂಡು ಬೀಳ್ಬೋದು. ತಲೆ ಮೇಲೆ ಯಾವುದೋ ಒಂದು ಇಟ್ಟಿಗೆ ಬೀಳ್ಬೋದು. ಮತ್ತೇನೋ ಬಂದು ನಾವು ನಿಂತಿರೋದ್ರಲ್ಲಿ ಬಂದು ನಾವು ನೋಡ್ಕೊಂಡು ಹೋಗ್ಬೋದು. ಯಾವ ರೂಪದಲ್ಲಾದ್ರೂ ಒಂದು ಅವಘಡಗಳು ನಡೆದ್ಬಿಡ್ತವೆ. ಹಿಂಗೆ ಅಂತಂತಲ್ಲ, ಮನೇಲಿ ಇರಬೇಕಾದ್ರೂ ನಡೆಯುತ್ತೆ, ಹೊರಗಡೆ ಹೋಗ್ಬೇಕಾದ್ರೂ ನಡೆಯುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಿ. ನಮಗೆ ತೊಂದರೆ ಆಗಬೇಕಾದ್ರೆ ನಮಗೆ ಪ್ರಕೃತಿ ಹೇಳುತ್ತೆ, ಈ ಕೆಲಸ ಮಾಡಬೇಡ, ಇಲ್ಲಿಗೆ ಹೋಗಬೇಡ, ಸ್ವಲ್ಪ ನಿಧಾನ ಮಾಡ್ಕೊಂಡು ಹೋಗು ಅಂತ ಒಂದು ಸೂಚನೆಗಳನ್ನು ಕೊಡುತ್ತೆ. ಹೋಗ್ಬೇಕಾದ್ರೆ ಸೀರೆ ಸೆರಗು ಸಿಗಾಕೊಳ್ಳೋದು, ವೇಲ್ ಸಿಗಾಕೊಳ್ಳೋದು, ಬೀಗದ ಕೈ ಕೆಳಗಡೆ ಬೀಳೋದು, ಗಾಡಿ ಕೀ ಕೆಳಗಡೆ ಬಿತ್ಕೊಳ್ಳೋದು, ಮನೆ ಕೀ ಕೆಳಗಡೆ ಬಿತ್ಕೊಳ್ಳೋದು, ಬಾಗಿಲು ಡೋರ್ ಹಾಕೋಬೇಕಾದ್ರೆ ಸೀರೆ ನಮ್ಮ ವೇಲೋ ಅಥವಾ ಸೆರಗೋ ನಾವು ಒಳಗಡೆನೇ ಸೇರ್ಕೊಂಡಿರುತ್ತೆ. ಮತ್ತು ಕೀ ತೆಗೆದು ನಾವು ಅದನ್ನು ಬಿಡಿಸ್ಕೋತೀವಿ. ಅಂಥ ಸಂದರ್ಭ ಆಗೋದು. ಮಕ್ಕಳು ರಚ್ಚೆ ಹಿಡಿಯೋದು, ಅಮ್ಮ ಹೋಗಬೇಡ ಅಂತ ಹೇಳೋದು, ಮತ್ತು ಇನ್ಯಾರೋ ಬಂದೇ ಬಾರೆ ಕಾಫಿ ಕುಡ್ಕೊಂಡು ಹೋಗು ಅಂತ ಹೇಳೋದು. ಇವೆಲ್ಲ ಹೇಳಿದಾಗ ಸ್ವಲ್ಪ ಅವಘಡಗಳು ಅವಾಯ್ಡ್ ಆಗುತ್ತೆ. ಆವಾಗ ಸ್ವಲ್ಪ ತಡ ಮಾಡಿ ಆ ಟೈಮಲ್ಲಿ. ಹಿಂಗೆಲ್ಲ ನಡೆದಾಗ ಸ್ವಲ್ಪ ತಡ ಮಾಡಿ, ಯಾಕೆ ಹಿಂಗಂತ ಇದ್ದಾರೆ ಅಂದ್ಬಿಟ್ಟು ಒಂದು 5 ನಿಮಿಷ ಸ್ವಲ್ಪ ಲೇಟಾಗಿ ಹೋಗಿ. ಆವಾಗ ನಮ್ಗೆ ಎಷ್ಟೋ ಕಂಟಕಗಳನ್ನು ಕಳೆದಂಗೆ ಆಗುತ್ತೆ. ಈ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಸತ್ತವರು, ಕೆಟ್ಟವರು, ನಮ್ಮ ಶತ್ರುಗಳು, ಆಮೇಲೆ ನಮ್ಗೆ ಗೊತ್ತೇ ಇರೋದಿಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡೇ ಇರೋದಿಲ್ಲ ಅಂತ ಕೆಟ್ಟ ಕನಸುಗಳು ಬಿಡೋದು, ಅವೆಲ್ಲ ಆಗುತ್ತೆ. ಜೋಪಾನವಾಗಿರಿ, ಖಂಡಿತ ಏನೂ ಆಗೋದಿಲ್ಲ. ಇನ್ನು ಅಮಾವಾಸ್ಯೆ ದಿನ ಟೈಮಲ್ಲಿ ಮಕ್ಕಳಾಗಿರಲಿ, ಬಾಣಂತಿಯರಾಗಿರಲಿ, ಬಸ್ರಿಯರಾಗಿರಲಿ, ಮಾಮೂಲಿ ಮನುಷ್ಯರಾಗಿರಲಿ ಸಾಧ್ಯವಾದಷ್ಟು ದೃಷ್ಟಿ ತೆಗಿರಿ. ಇಡೀ ಮನೆ ಮಂದಿಗೆ ದೃಷ್ಟಿ ತೆಗೆಯೋದನ್ನು ಮರೆಯೋಕ್ಕೆ ಹೋಗಬೇಡಿ. ಇಡೀ ಮನೆ ಮಂದಿಗೆ ಮೊಟ್ಟೆಯಿಂದ ದೃಷ್ಟಿ ತೆಗಿರಿ, ಸೌತೆಕಾಯಿಂದ ದೃಷ್ಟಿ ತೆಗಿತಾರೆ, ಅದ್ರ ಜೊತೆಗೆ ಕೆಂಪು ನೀರು ಮಾಡಿ ದೃಷ್ಟಿ ತೆಗಿತಾರೆ, ಕಪ್ಪು ಬಟ್ಟೆಯಿಂದ ದೃಷ್ಟಿ ತೆಗಿತಾರೆ, ಮೂರು ಥರದ ಅನ್ನ ಮಾಡಿ ದೃಷ್ಟಿ ತೆಗಿತಾರೆ, ಕೆಂಪು ನೀರು ಮಾಡಿ ದೃಷ್ಟಿ ತೆಗಿತಾರೆ, ಸಗಣಿಯನ್ನು ತಟ್ಟೆಯಲ್ಲಿ ಕಲಸಿ ಅದರಿಂದ ದೃಷ್ಟಿ ತೆಗಿತಾರೆ, ನಿಂಬೆ ಹಣ್ಣಿನಿಂದ ದೃಷ್ಟಿ ತೆಗಿತಾರೆ, ಕೋಳಿ ಮೊಟ್ಟೆಯಿಂದನೂ ಸಹ ತೆಗಿತಾರೆ. ಯಾವುದಾದ್ರೂ ಒಂದು ಇಷ್ಟರಲ್ಲಿ ಮಾಡಿ, ಖಂಡಿತ ಮನೆ ಮಂದಿಗೆಲ್ಲ ತುಂಬಾ ಒಳ್ಳೆಯದು. ಮಹಾಲಯ ಅಮಾವಾಸ್ಯೆ ಟೈಮಲ್ಲಿ ದೇವಸ್ಥಾನಗಳಿಗೆ ಹೋಗೋದನ್ನು ಮರಿಬೇಡಿ. ದೇವಸ್ಥಾನಗಳಲ್ಲಿ ನಿಮ್ಮ ಹೆಸರಿಗೆ ಕುಂಕುಮಾರ್ಚನೆ ಮಾಡಿಸೋದನ್ನು ಮರೆಯೋಕೆ ಹೋಗಬೇಡಿ. ಅರ್ಥ ಆಯ್ತಾ? ಯಾಕೆ ಅಂತಂದರೆ ಮಹಾಲಯ ಅಮಾವಾಸ್ಯೆ ಆಮೇಲೆ ಇದಿದೆಯಲ್ಲಪ್ಪ, ದೀಪಾವಳಿ ಅಮಾವಾಸ್ಯೆ, ಯುಗಾದಿ ಅಮಾವಾಸ್ಯೆ ತುಂಬ ಕೆಟ್ಟ ಅಮಾವಾಸ್ಯೆಗಳು ಅಂತ ಹೇಳ್ತಾರೆ. ತುಂಬ ನೋವುಗಳು ಉಂಟು ಮಾಡೋ ಅಮಾವಾಸ್ಯೆಗಳು ಅಂತ ಹೇಳ್ತಾರೆ. ಹಾಗಾಗಿ ಬನ್ನಿ, ಇವಾಗ ರಾಗಿ ಮುದ್ದೆ ಮಾಡ್ತಾಯಿದ್ದೀನಿ. ಕೆಲವರು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಒಂದು ಸಲ ಅನ್ನ ಹಾಕಿ ಮಾಡ್ತೀನಿ, ಕೆಲವೊಂದು ಸಲ ನುಚ್ಚು ಹಾಕಿ ಮಾಡ್ತೀನಿ, ಕೆಲವೊಂದು ಸಲ ಹೀಗೆ ಸ್ವಲ್ಪ ಪಾತ್ರೆಗೆ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಅದನ್ನು ನೀಟಾಗಿ ಕಲಿಸ್ಕೊಂಡು ಕುದಿತಿರೋ ನೀರಿಗೆ ಹಾಕಿ ಒಂಥರ ಅಂಬ್ಲಿ ಥರ ಮಾಡಿಕೊಂಡು ಆಮೇಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿದ್ಕೋತೀನಿ. ಮಿದ್ದಾದಮೇಲೆ ಹಿಟ್ಟನ್ನು ಮಿದ್ದಾದಮೇಲೆ ಚೆನ್ನಾಗಿ ಅದನ್ನು ಪಂಗಿಸ್ತೀನಿ. ಪಂಗಿಸ್ದಾಗ್ಲೇ ರಾಗಿ ಹಿಟ್ಟು ಚೆನ್ನಾಗಾಗೋದು, ಮುದ್ದೆನೂ ಸ್ಮೂತಾಗಿ ಬರುತ್ತೆ. ಅದ್ರ ಜೊತೆಗೆ ಕೆಲವ್ರ ಮನೆಯಲ್ಲಿ ಏನಾದರೂ ತಂಗ್ಳಿಟ್ಟು ಉಳಿದಿದ್ರೆ ಅಥವಾ ಬೆಳಗ್ಗೆ ಮಾಡಿದ್ದು ಸಂಜೆ ಊಟ ಮಾಡೋಕ್ಕೆ ಹೋದರೆ ಈ ಕಾಲು ಇಂಬಡಿ ಎಲ್ಲ ಒಡ್ಕೊಂಡ್ರೆ ಮುಟ್ಟಿದ್ರೆ ಒಂದು ರೀತಿ ಚುಚ್ಚುತ್ತಲ್ಲ ನೋಡಿ, ಆ ಥರ ಮುದ್ದೆ ಮೈ ಮೇಲೆಲ್ಲ ಒರಟಾಗ್ಬಿಟ್ಟಿರುತ್ತೆ. ಆದರೆ ನಮ್ಮ ಮನೇದು ಹಂಗೆ ಆಗೋದೇ ಇಲ್ಲಪ್ಪ. ನಾನು ರಾತ್ರಿ ಮಾಡಿ ಬೆಳಗ್ಗೆ ಊಟ ಮಾಡ್ತೀನಿ, ಇಲ್ಲ ಬೆಳಗ್ಗೆ ಮಾಡಿ ರಾತ್ರಿ ಊಟ ಮಾಡ್ತೀನಿ, ಸ್ಮೂತಾಗೇ ಇರುತ್ತೆ. ಅದಕ್ಕೆ ಕಾರಣ ಏನು ಗೊತ್ತಾ? ಇಷ್ಟೇ, ಎರಡೇ ಪದಾರ್ಥಗಳು ಇದಕ್ಕೆ ಸೇರಿಸಿದ್ದೀನಿ. ಏನಿಲ್ಲ, 5 kg ರಾಗಿಗೆ 1 kg ಗೋಧಿ ಹಾಕಿದ್ದೀನಿ, 1/4 kg ಮೆಂತ್ಯ ಹಾಕಿದ್ದೀನಿ. ಅದಕ್ಕಾಗಿ ಮುದ್ದೆ ಮಾತ್ರ ಸಖತ್ತಾಗಿ ಬರುತ್ತೆ. ಒಂಚೂರು ಹೊರಟಾಗೋದಿಲ್ಲ, ಒಂಚೂರು ಗಂಟಾಗೋದಿಲ್ಲ, ಬಾಳೆಹಣ್ಣು ಇದ್ದಂಗೆ ಇರುತ್ತಪ್ಪ. ನಿಜ, ತಂಗಳು ಮುದ್ದೆ ಊಟ ಮಾಡ್ತಾಯಿದ್ದೀನಿ ಅನ್ಸೋದೇ ಇಲ್ಲ ನನಗಂತೂ. ಆ ಮುದ್ದೆನ ಊಟ ಮಾಡ್ತಾಯಿದ್ರೆ ಅಷ್ಟೂ ಚೆಂದ ಇರುತ್ತೆ ಸ್ನೇಹಿತರೆ. ನೋಡೋದಲ್ಲ ಸ್ನೇಹಿತರೆ, ಮಸೊಪ್ಪು ಹೇಗಿತ್ತು ಟ್ರೈ ಮಾಡೋದನ್ನು ಮರಿಬೇಡಿ. ನಾನೀಗ ಹಪ್ಳ ಸುಡ್ತಿದ್ದೀನಲ್ಲ, ಈ ತಪ್ಪು ಕೆಲಸನ ಯಾರೂ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಈ ಥರ ಹಪ್ಳ ಸುಡಬಾರ್ದು. ಸ್ಟೌವ್ನ ಮೇಲೆ ಹಪ್ಳ ಸುಟ್ಟಿರೋದು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದರೂ ನಾನು ತೋರಿಸಿದ್ದೀನಿ. ದಯವಿಟ್ಟು ಈ ತಪ್ಪು ಕೆಲಸ ಯಾರು ಮಾಡಬೇಡಿ. ಓಕೆನಾ? ನಾನು ಈ ಥರ ಮಾಡಿದ್ದೀನಿ, ನಾನು ನೆಕ್ಸ್ಟ್ ಸಲದಿಂದ ಈ ಥರ ಮಾಡೋದಿಲ್ಲ. ಆಯ್ತಲ್ವಾ? ಬನ್ನಿ, ಮಸೊಪ್ಪು ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಬಸ್ರಿಯರು ಹುಷಾರು, ಬಾಣಂತಿಯರು ಹುಷಾರು. ಬಸ್ರಿಯರು ಒಂದೇ ಮನೇಲಿದ್ದರೆ ಖಂಡಿತ ಓಡಾಡೋದಕ್ಕೆ ಹೋಗಬೇಡಿ. ಮಗು ಮತ್ತು ತಾಯಿನ ಮೇಲೆ ತುಂಬ ಪರಿಣಾಮಗಳನ್ನು ಬೀರುತ್ತೆ. ಶಾಸ್ತ್ರ ಪ್ರಕಾರವಾಗಿ ಅಷ್ಟೇ, ಒಂದೇ ಮನೆಯಲ್ಲಿ ಇಬ್ಬರು ಪ್ರೆಗ್ನೆನ್ಸಿ ಇರೋರು ಇರಬಾರ್ದು, ಇಬ್ಬರು ಪ್ರೆಗ್ನೆನ್ಸಿ ಇರೋರು ಒಂದೇ ಬಾಗಿಲಲ್ಲಿ ಓಡಾಡಬಾರ್ದು ಅನ್ನೋ ಸಂಪ್ರದಾಯ ಇದೆ. ಆಮೇಲೆ ಗ್ರಹಣ ಟೈಮ್ಗಳಲ್ಲಿ ನಾನು ಹೇಳಿರೋ ಹಾಗೆ ಮಾಡಿ, ಹೆದರ್ಕೊಳ್ಳೋವಂಥ ಅವಶ್ಯಕತೆ ಏನೂ ಇಲ್ಲ. ಸ್ವಲ್ಪ ಈ ಒಂದು ಪಕ್ಷದ ಅಮಾವಾಸ್ಯೆನಲ್ಲಿ ಹುಷಾರಾಗಿರಿ, ಪ್ರತಿಯೊಬ್ಬರು ಹುಷಾರಾಗಿರಿ. ಹುಷಾರಾಗಿದ್ದಷ್ಟು ಒಳ್ಳೆಯದು ಅಂತ ಹೇಳ್ತೀನಿ. ಹಾಗೆ ನಾನು ಪದೇ ಯಾವುದೇ ಮಾತನ್ನು 2 ಸಲ ಹೇಳೋಕ್ಕೆ ಹೋಗೋದಿಲ್ಲ. ಕೆಲವೊಂದುಗಳು ಮಾತನ್ನು ಆಡಬೇಕಾದ್ರೆ ಸಂಪೂರ್ಣ ಮಾಡಬೇಕು ಅಂತಂದರೆ ಮಾತಿನ ಕೊನೆಯನ್ನು ತಗೊಂಡು ಮಾತಾಡಬೇಕಾಗತ್ತೆ. ಕೆಲವರು ಹೇಳ್ತೀರಾ, ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಈ ನನ್ನ ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಹಾಕೋದನ್ನು ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಬೇಡಿ. ಈ ಒಂದು ಲಾಗ್ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.